ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಾಕಿಸ್ತಾನಕ್ಕೆ ಮತ್ತು ಪಾಕಿಸ್ತಾನಿ ಮೂಲದ ಭಯೋತ್ಪಾದಕರಿಗೆ ಭಾರತೀಯ ಸೇನೆ ಒಂದು ದೊಡ್ಡ ಶಾಕ್ ಅನ್ನು ಕೊಟ್ಟಿದೆ. ಇಷ್ಟು ದಿನ ಪಾಕಿಸ್ತಾನದಲ್ಲಿ ಅಪರಿಚಿತ ಬಂದೂಕುಧಾರಿಗಳು ತಮ್ಮ ಕರಾಮತನ್ನು ತೋರಿಸ್ತಾ ಇದ್ರು. ಅಲ್ಲಿ ಕೂತು ಇಲ್ಲಿ ಆಟ ಆಡಿಸ್ತಿದ್ದವರನ್ನ ಒಬ್ಬೊಬ್ಬರನ್ನೇ ಹುಡುಕಿ ಹೊಡೆಯೋ ಕೆಲಸ ನಡೀತಿತ್ತು. ಮೊನ್ನೆ ಅಷ್ಟೇ ಖೈಬರ್ ಪಖ್ತೂನ್ಖ್ವಾದಲ್ಲಿ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಪರಮೋಚ್ಚ ನಾಯಕ ಅಜರ್ ಮಸೂದ್ನ ಅತ್ಯಾಪ್ತ ಸಂಬಂಧಿಯನ್ನ ಜನ್ನತ್ ಪಾಲು ಮಾಡಲಾಯಿತು. ಈಗ ಜಮ್ಮು ಕಾಶ್ಮೀರದಲ್ಲಿ ಜೈಷ್ನ ಪ್ರಮುಖ ಕಮಾಂಡರ್ ಸೈಫುಲ್ಲಾಗೆ ಹೂರು ಟಿಕೆಟ್ ಸಿಕ್ಕಿದೆ. ಭಾರತೀಯ ಯೋಧರು ಕಮಾಂಡರ್ ಸೈಫುಲ್ಲಾ ಸೇರಿದಂತೆ 3 ಜನ ಮೋಸ್ಟ್ ವಾಂಟೆಡ್ ಉಗ್ರರನ್ನ ಹೊಡೆದು ಕೆಡವಿದ್ದಾರೆ. ಈ ಮೂಲಕ ಕಾಶ್ಮೀರದಲ್ಲಿ ಜೈಷ್ನ ಸೊಂಟ ಮುರಿದ ಹಾಗಾಗಿದೆ. ಹಾಗಾದ್ರೆ ಯಾರು ಈ ಸೈಫುಲ್ಲಾ? ಅವನ ಎನ್ಕೌಂಟರ್ ಇಷ್ಟೊಂದು ಮಹತ್ವವನ್ನು ಪಡ್ಕೊಳ್ತಾ ಇರೋದು ಯಾಕೆ? ಇತ್ತೀಚೆಗೆ ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕರ ಬಗ್ಗೆ ಭದ್ರತಾ ಪಡೆಗಳಿಗೆ ಹೆಚ್ಚಿನ ಮಾಹಿತಿ ಸಿಗ್ತಾ ಇರೋದು ಯಾಕೆ? ಈ ಸೈಫುಲ್ಲಾ ಮತ್ತವನ ತಂಡದ ಬಗ್ಗೆ ಗೊತ್ತಾಗಿದ್ದು ಹೇಗೆ? ಈ ಎನ್ಕೌಂಟರ್ ಹೇಗಾಯ್ತು? ಬನ್ನಿ ನೋಡೋಣ. ಗೆಳೆಯರೆ, ಜೈಷ್ ಇ ಮುಹಮ್ಮದನ ಸೈನಿಕರು ಈ ಹೆಸರು ಕೇಳಿದ್ರು ಕೂಡ ಭಾರತೀಯರ ನರ ನಾಡಿಗಳು ಸಿಡಿಯೋದಕ್ಕೆ ಶುರು ಮಾಡುತ್ತವೆ. ಭಾರತದ ಪಾರ್ಲಿಮೆಂಟ್ ಮೇಲಿನ ದಾಳಿಯಿಂದ ಹಿಡಿದು ಪುಲ್ವಾಮಾ ಅಟ್ಯಾಕ್ ವರೆಗೆ ಭಾರತದಲ್ಲಿ ಉಗ್ರ ಸಂಘಟನೆ ಮಾಡಿದ ದಾಳಿಗಳಿಗೆ ಲೆಕ್ಕನೇ ಇಲ್ಲ. ಜಮ್ಮು ಕಾಶ್ಮೀರವನ್ನ ಭಾರತದಿಂದ ಬೇರ್ಪಡಿಸಿ ಪಾಕಿಸ್ತಾನದಲ್ಲಿ ಸೇರಿಸಬೇಕು ಅನ್ನೋ ಗುರಿಯೊಂದಿಗೆ ಕೆಲಸ ಮಾಡುವ ಈ ಜೈಷ್ನ ಸಂಸ್ಥಾಪಕ ಮೌಲಾನಾ ಮಸೂದ್ ಅಜರ್ ಅವನು ಪಾಕಿಸ್ತಾನದಲ್ಲಿ ತಲೆಮರೆಸಿಕೊಂಡಿದ್ದಾನೆ. ಅವನಿಗಲ್ಲಿನ ISI ರಕ್ಷಣೆ ಕೊಟ್ಟಿದೆ. ಅವನ ತಂಡ ಇವತ್ತಿಗೂ ಕಾಶ್ಮೀರದಲ್ಲಿ ಉಗ್ರ ಚಟುವಟಿಕೆಗಳನ್ನು ಮಾಡ್ತಾ ಇದೆ. ಇಷ್ಟು ದಿನ ಜಮ್ಮು ಕಾಶ್ಮೀರದಲ್ಲಿ ಯುವಕರನ್ನ ಭಯೋತ್ಪಾದನೆಗೆ ಬಳಸಿಕೊಳ್ಳೋ ಕೆಲಸ ನಡೀತಿತ್ತು. ಅವರನ್ನ ಗಡಿ ದಾಟಿಸಿ ಆಕ್ರಮಿತ ಕಾಶ್ಮೀರಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ತರಬೇತಿ ಕೊಡಿಸಿ ಮತ್ತೆ ಗಡಿ ದಾಟಿಸಿ ಕಾಶ್ಮೀರಕ್ಕೆ ಕರ್ಕೊಂಡು ಬಂದು ಇಲ್ಲವರ ಮೂಲಕ ಭಾರತೀಯ ಪಡೆಗಳ ಮೇಲೆ, ಪೊಲೀಸರ ಮೇಲೆ ದಾಳಿ ಮಾಡಿಸುವ ಕೆಲಸವನ್ನ ಜೈಷ್, ಲಷ್ಕರ್ ಇವೆಲ್ಲ ಮಾಡ್ತಾ ಇದ್ವು. ಆದರೆ ಆರ್ಟಿಕಲ್ 370 ರದ್ದಾದ ನಂತರ ಮತ್ತು ಭಾರತೀಯ ಸೇನೆ ಕಾಶ್ಮೀರದಲ್ಲಿ ನಿರಂತರವಾಗಿ ಆಪರೇಷನ್ ಆಲ್ ಔಟ್, ಆಪರೇಷನ್ ಸರ್ಪವಿನಾಶ್ ಮುಂತಾದ ಕಾರ್ಯಾಚರಣೆಗಳನ್ನು ಕೈಗೊಂಡ ನಂತರ ಕಾಶ್ಮೀರಿ ಯುವಕರ ರಿಕ್ರೂಟ್ಮೆಂಟ್ ಅಲ್ಲಿ ಈಗ ಕಡಿಮೆ ಆಗಿದೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಅಲ್ಲಿನ ಯುವಕರಿಗೆ ಕೆಲಸಗಳು ಸಿಗ್ತಾ ಇವೆ, ದುಡಿಮೆ ಆಗ್ತಾ ಇದೆ. ಹೀಗಾಗಿ ಕಾಶ್ಮೀರದ ಯುವಕರು ಉಗ್ರ ಸಂಘಟನೆಗಳನ್ನ ಸೇರುವುದು ಕಡಿಮೆ ಆಗಿದೆ. ಇನ್ನು ಎರಡನೆಯದು ಗಡಿ ದಾಟಿಸೋದು ಮತ್ತೆ ಕರ್ಕೊಂಡು ಬರೋದು, ಇದೆಲ್ಲ ಈಗ ಕಷ್ಟ. ಹೀಗಾಗಿ ಸರಿಯಾದ ಟ್ರೈನಿಂಗ್ ಸಾಧ್ಯ ಆಗ್ತಾ ಇಲ್ಲ. ಟ್ರೈನ್ಡ್ ಅಲ್ಲದ ಯುವಕರನ್ನ ಬಳಸಿಕೊಂಡು ಉಗ್ರ ಕೃತ್ಯಗಳನ್ನು ದೊಡ್ಡ ಮಟ್ಟದಲ್ಲಿ ಮಾಡೋದಕ್ಕೆ ಸಾಧ್ಯ ಆಗುವುದಿಲ್ಲ. ಹೀಗಾಗಿ ಈ ಸಂಘಟನೆಗಳೀಗ ಪಾಕಿಸ್ತಾನದಿಂದಲೇ ತರಬೇತಿ ಪಡೆದ ಉಗ್ರರನ್ನ ಜಮ್ಮು ಕಾಶ್ಮೀರಕ್ಕೆ ಕರ್ಕೊಂಡು ಬರ್ತಾ ಇವೆ. ಹೀಗೆ ಬಂದವರನ್ನ ಆಕ್ರಮಿತ ಕಾಶ್ಮೀರದ ಗಡಿಗಳ ಮೂಲಕ ಜಮ್ಮು ಭಾಗದಲ್ಲಿ ಭಾರತದ ನೆಲಕ್ಕೆ ನುಗ್ಗಿಸ್ತಾರೆ. ಇಲ್ಲಿ ದಟ್ಟ ಕಾಡು ಮತ್ತು ಕಣಿವೆ ಇರೋದ್ರಿಂದ ಈ ಭಾಗದಲ್ಲಿ ಫೆನ್ಸಿಂಗ್ ಕಾರ್ಯ ಸಂಪೂರ್ಣವಾಗಿ ಸಾಧ್ಯ ಆಗಿಲ್ಲ. ಇಂಥ ಗಡಿಗಳ ಮೂಲಕ ಭಾರತವನ್ನು ಪ್ರವೇಶ ಮಾಡೋ ಉಗ್ರರು ಇಲ್ಲಿನ ಕಾಡುಗಳಲ್ಲಿ, ಅಲ್ಲಿ ನೈಸರ್ಗಿಕವಾಗಿ ನಿರ್ಮಾಣಗೊಂಡಿರೋ ಗುಹೆಗಳಲ್ಲಿ ವಾಸ ಮಾಡ್ತಾ ಭದ್ರತಾ ಪಡೆಗಳ ಮೇಲೆ, ಅವರ ವಾಹನಗಳ ಮೇಲೆ ಮರಾಮೋಸದ ದಾಳಿಗಳನ್ನು ಮಾಡ್ತಾರೆ. ಇನ್ನು ಇಷ್ಟು ದಿನ ಅಲ್ಲಿ ಲೋಕಲ್ ಹುಡುಗರು ಇರ್ತಾ ಇದ್ರು. ಹೀಗಾಗಿ ಅವರಿಗೆ ಭಾಷೆ, ಬಟ್ಟೆ, ಸಂಸ್ಕೃತಿ ಇವ್ಯಾವು ಸಮಸ್ಯೆ ಆಗ್ತಾ ಇರಲಿಲ್ಲ. ಆದರೆ ಈಗ ಬರ್ತಾ ಇರೋರು ಹೊರಗಿನ ಉಗ್ರರು. ಇವರು ಕಾಶ್ಮೀರಿಗಳಲ್ಲ. ಹೀಗಾಗಿ ಬೇಗ ಅವರನ್ನು ಸ್ಥಳೀಯರು ಗುರುತಿಸೋದಕ್ಕೆ ಸಾಧ್ಯವಾಗ್ತಾ ಇದೆ. ಇನ್ನು ಜಮ್ಮು ಭಾಗದಲ್ಲಿ ತೀರಾ ಕಾಶ್ಮೀರದ ಕಣಿವೆಯಲ್ಲಿರುವಷ್ಟು ಪ್ರತ್ಯೇಕತಾವಾದದ ಭಾವನೆ ಕೂಡ ಇಲ್ಲ. ಇದು ಕೂಡ ಅಲ್ಲಿಗೆ ಬರ್ತಾ ಇರೋ ಉಗ್ರರಿಗೆ ಸಮಸ್ಯೆ ಆಗ್ತಾ ಇದೆ. ಹೊಸಬರಲ್ಲಿ ಕಾಣಿಸ್ಕೊಂಡ ಕೂಡಲೇ ಜನ ಭದ್ರತಾ ಪಡೆಗಳಿಗೆ ಮಾಹಿತಿ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಮೊನ್ನೆ ಅಂದರೆ ಕಳೆದ ತಿಂಗಳು ಮಾರ್ಚ್ 23ನೇ ತಾರೀಕು ಹೀರಾನಗರ ಸಮೀಪದ ಸಾನಿಯಾಲ್ ಅನ್ನೋ ಕಡೆ ಗಂಡ ಹೆಂಡತಿ ಕಾಡಲ್ಲಿ ಕಟ್ಟಿಗೆ ಕಡಿತಿದ್ರು. ಅವರು ಆ ಮಾರ್ಗದಲ್ಲಿ ಸುಮಾರು ಒಂದು 10-15 ಜನರ ಗುಂಪು ಕಾಡಲ್ಲಿ ಆಯುಧಗಳು, ಬ್ಯಾಗುಗಳು ಹಾಕೊಂಡು ಬರ್ತಾ ಇದ್ದದನ್ನು ನೋಡಿದ್ರು. ತಕ್ಷಣ ಭದ್ರತಾ ಪಡೆಗಳಿಗೆ ವಿಷಯ ಗೊತ್ತಾಯಿತು. ಅವರು ಬರ್ತಾ ಇದ್ದ ಮಾರ್ಗದಲ್ಲಿ ಪೊಲೀಸರವರನ್ನು ಅಡ್ಡಗಟ್ಟೋ ಪ್ರಯತ್ನ ಮಾಡುವಾಗಲೇ ಭಯೋತ್ಪಾದಕರು ಪೊಲೀಸರ ಮೇಲೆ ದಾಳಿ ಮಾಡಿದ್ದಾರೆ. ಅದರಲ್ಲಿ 4 ಜಮ್ಮು ಕಾಶ್ಮೀರದ ಪೊಲೀಸರು ಹುತಾತ್ಮರಾದರೆ 2 ಭಯೋತ್ಪಾದಕರನ್ನು ಕೂಡ ಹೊಡೆದು ಹಾಕಲಾಗಿದೆ. ಅಲ್ಲಿಗೆ ಪಾಕಿಸ್ತಾನದಿಂದ ಒಂದು ಗುಂಪು ಭಾರತವನ್ನು ಪ್ರವೇಶ ಮಾಡಿದೆ ಅನ್ನೋದು ಗೊತ್ತಾಯಿತು. ತಕ್ಷಣ ಭದ್ರತಾ ಪಡೆಗಳು ಗಡಿಯುದ್ದಕ್ಕೂ ಆಪರೇಷನ್ ಅನ್ನು ಶುರು ಮಾಡಿದರು. ಹೀಗಿರುವಾಗಲೇ ಬಸಂತಗಢದಲ್ಲಿ ಮತ್ತು ಪಂಜ್ವಾ ಅನ್ನೋ ಗ್ರಾಮದಲ್ಲಿ ಮನೆಗಳ ಒಳಗೆ ನುಗ್ಗಿದ ಉಗ್ರರು ಬಂದೂಕು ತೋರಿಸಿ ಆ ಕುಟುಂಬಗಳನ್ನು ಬೆದರಿಸಿದ್ದಾರೆ. ಅಲ್ಲಿ ಊಟ ಮಾಡಿದ್ದಾರೆ, ಆಹಾರ ಸಾಮಗ್ರಿಗಳನ್ನು ತಗೊಂಡಿದ್ದಾರೆ. ಹಾಗೆ ಅವರಿಂದ ಬಟ್ಟೆ, ರಜಾಯಿ, ಒಂದಷ್ಟು ಹಣ ಇದನ್ನೆಲ್ಲ ಕಿತ್ಕೊಂಡು ಅವರ ಮೊಬೈಲ್ಗಳನ್ನು ಕೂಡ ತಮ್ಮ ಜೊತೆ ತಗೊಂಡು ಅಲ್ಲಿಂದ ಪರಾರಿಯಾಗಿದ್ದಾರೆ. ಮೊಬೈಲ್ ಯಾಕೆ ಅಂದರೆ ಅವ್ರು ಆ ಕಡೆಗೆ ಹೋದ ಕೂಡಲೇ ಈ ಕುಟುಂಬಗಳು ಪೊಲೀಸರಿಗೆ, ಭದ್ರತಾ ಪಡೆಗಳಿಗೆ ವಿಷಯ ತಿಳಿಸ್ಬಿಟ್ರೆ ಊರು ದಾಟೋ ಮೊದಲೇ ನಮ್ಮ ಯೋಧರ ಗುಂಡುಗಳಿಗೆ ಬಲಿಯಾಗಬೇಕಾಗುತ್ತೆ. ಹೀಗಾಗಿ ಮೊಬೈಲ್ ಫೋನ್ಗಳನ್ನು ಕಿತ್ಕೊಂಡು ಈ ಉಗ್ರರಲ್ಲಿಂದ ಪರಾರಿಯಾಗಿದ್ದಾರೆ. ಈ ಮಾಹಿತಿ ಸಿಕ್ಕ ನಂತರ ಆ ಭಾಗದಲ್ಲಿ ಕೂಡ ಭದ್ರತಾ ಪಡೆಗಳು ಕೂಂಬಿಂಗ್ ಅನ್ನು ಶುರು ಮಾಡಿವೆ. ಜಮ್ಮು ಕಾಶ್ಮೀರದ ಪೊಲೀಸರು ಕೂಡ ಇಲ್ಲಿ ತುಂಬಾನೇ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ.
ಗೆಳೆಯರೆ, ಇಲ್ಲಿ ಏನಾಗುತ್ತೆ ಅಂದರೆ ಜಮ್ಮು ಕಾಶ್ಮೀರದಲ್ಲಿ ಕೆಲಸ ಮಾಡ್ತಾ ಇರೋ ಭಾರತೀಯ ಪಡೆಗಳು ಮತ್ತು ಭಾರತೀಯ ಯೋಧರಿದ್ದಾರೆ ನೋಡಿ, ಇಲ್ಲಿಂದ ಹೋದ ಯೋಧರ ಭಾಷೆ ಇದೆಲ್ಲ ಬೇರೆ ಇರುತ್ತೆ. ಏನೇ ಹಿಂದಿ ಅನ್ನೋದು ಕಾಮನ್ ಲ್ಯಾಂಗ್ವೇಜು ಅಂತ ನಮಗೆ ಅನ್ಸಿದ್ರು ಆ ಭಾಗದಲ್ಲಿ ಕಾಶ್ಮೀರಿ, ಡೋಗ್ರಿ ಮುಂತಾದ ಭಾಷೆಗಳನ್ನ ಮಾತಾಡದೇ ಇದ್ರೆ ಅವರಿಗೆ ಇವರು ನಮ್ಮವರು ಅಂತ ಅನ್ಸೋದೇ ಇಲ್ಲ. ನಮ್ಮ ಹಳ್ಳಿಗಳಲ್ಲೂ ಅಷ್ಟೇ ಅಲ್ವಾ, ಕನ್ನಡ ಮಾತಾಡಿದ್ರೆ ಅದು ಅವರದ್ದೇ ಥರ ಕನ್ನಡ ಮಾತಾಡಿದ್ರೆ ತಾನೇ ಜನಕ್ಕೆ ನಂಬಿಕೆ ಬರೋದು. ಅಲ್ಲೂ ಹಾಗೆ. ಸೊ ಅಲ್ಲಿನ ಜನರ ವಿಶ್ವಾಸ ಗಳಿಸುವ ಮತ್ತು ಅವರ ಮೂಲಕ ಮಾಹಿತಿ ಸಂಗ್ರಹಿಸುವ ಕೆಲಸವನ್ನ ಜಮ್ಮು ಕಾಶ್ಮೀರದ ಪೊಲೀಸರು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಮೊನ್ನೆ ಕೂಡ ಅಲ್ಲಿನ ಪೊಲೀಸರ ವಿಶೇಷ ತಂಡ ಉಗ್ರರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿದೆ. ಈ ಬಾರಿ ಭದ್ರತಾ ಪಡೆಗಳಿಗೆ ಸಿಕ್ಕಿದ್ದು ತುಂಬಾನೇ ದೊಡ್ಡ ಮಾಹಿತಿ. ಇನ್ನವರು ತಡ ಮಾಡೋದಕ್ಕೆ ಹೋಗಿಲ್ಲ. ಕಿಶ್ತ್ವಾರ ಜಿಲ್ಲೆಯ ನೈದ್ಗಾಮ್ ಕಾಡಿನ ಕಡೆ ನುಗ್ಗಿದ್ದಾರೆ. ಅದೊಂದು ದಟ್ಟ ಕಾಡು, ಜೊತೆಗೆ ಹಿಮ ಬೇರೆ ಬಿದ್ದಿತ್ತು. ಅಂಥ ಸಮಯದಲ್ಲಿ ಕಾಡಿನ ಒಳಗೆ ಈಗಾಗಲೇ ಶೆಲ್ಟರ್ ತಗೊಂಡಿರ್ತಾರಲ್ಲ, ಅವರಿಗೆ ಪರಿಸ್ಥಿತಿ ತುಂಬ ಅನುಕೂಲವಾಗಿರುತ್ತೆ. ಅಡಗಿ ಕೂತ್ಕೊಳ್ಳೋದಕ್ಕೆ, ಮರೆಯಿಂದ ದಾಳಿ ಮಾಡೋದಕ್ಕೆ ಅವರಿಗೆ ಸಾಧ್ಯ ಆಗುತ್ತೆ. ಆದರೂ ಭದ್ರತಾ ಪಡೆಗಳು ಹಿಂಜರಿಲಿಲ್ಲ. ಮಾಹಿತಿ ಖಚಿತವಾಗಿತ್ತು. ಅಲ್ಲಿ ಸೈಫುಲ್ಲಾ ಇದ್ದಾನೆ ಅನ್ನೋದು ಗೊತ್ತಾಗಿತ್ತು. ಅವನನ್ನು ಸಾಕಷ್ಟು ವರ್ಷಗಳಿಂದ ಭದ್ರತಾ ಪಡೆಗಳು ಹುಡುಕ್ತಾ ಇದ್ವು. ಅವನ ತಲೆ ಮೇಲೆ 5 ಲಕ್ಷ ರೂಪಾಯಿಗಳ ಇನಾಮು ಕೂಡ ಘೋಷಣೆ ಆಗಿತ್ತು. ಅಂಥವನು ಅಡಗಿ ಕೂತಿದ್ದಾನೆ ಅಂದ ಮೇಲೆ ಬಿಡ್ತಾರಾ? ಆ ಕಾಡಿನ ಮಾರ್ಗಗಳನ್ನು ಬ್ಲಾಕ್ ಮಾಡಿದ್ರು. ಆನಂತರ ಯೋಧರು ಕಾಡಿನ ಒಳಗೆ ನುಗ್ಗಿದ್ರು. ಆದರೆ ಅಷ್ಟು ದೊಡ್ಡ ಕಾಡಲ್ಲವರನ್ನು ಹುಡುಕೋದು ಹೇಗೆ? ಇದೊಂಥರ ಹುಲ್ಲಿನ ಬಣವೆಯಲ್ಲಿ ಸೂಜಿ ಹುಡುಕೋಷ್ಟೇ ಕಷ್ಟದ ಕೆಲಸ. ಹೀಗಾಗಿ ಸೇನೆ ಹೆಲಿಕಾಪ್ಟರ್ಗಳನ್ನು ಅಲ್ಲಿಗೆ ತರಿಸ್ಕೊಳ್ತು. ಹೆಲಿಕಾಪ್ಟರ್ಗಳನ್ನು ಬಳಸಿ ಆ ಉಗ್ರರು ಎಲ್ಲಿರಬಹುದು ಅನ್ನೋದನ್ನು ಪತ್ತೆ ಮಾಡುವ ಕೆಲಸ ಆರಂಭ ಆಯಿತು. ಗೆಳೆಯರೆ, ಈ ಸೈಫುಲ್ಲಾ ಇದ್ದ ನೋಡಿ, ಇವನು ಜೈಷ್ನ ಜಮ್ಮು ಕಾಶ್ಮೀರದ ಸೂಪರ್ ಕಮಾಂಡರ್ ಥರ ಇದ್ದವನು. ಇಡೀ ಕಾಶ್ಮೀರದ ಎಲ್ಲ ಚಟುವಟಿಕೆಗಳನ್ನು ಮಸೂದ್ ಈ ಸೈಫುಲ್ಲಾಗೆ ವಹಿಸಿಕೊಟ್ಟಿದ್ದ. ಇಲ್ಲಿ ರಿಕ್ರೂಟ್ಮೆಂಟ್ ಮಾಡೋದು, ಸ್ಲೀಪರ್ ಸೆಲ್ಗಳನ್ನು ನೇಮಕ ಮಾಡ್ಕೊಳ್ಳೋದು, ಆಕ್ರಮಿತ ಕಾಶ್ಮೀರದ ಭಾಗದಲ್ಲಿ ತರಬೇತಿ ಪಡೆದ ಉಗ್ರರನ್ನು ಇಲ್ಲಿ ಗಡಿ ದಾಟಿಸೋದು, ಅವರಿಗಿಲ್ಲಿ ಶೆಲ್ಟರು, ಆಹಾರ, ಆಯುಧ, ಡ್ರಗ್ಸು ಮುಂತಾದವುಗಳನ್ನು ಒದಗಿಸಿಕೊಡೋದು, ರೆಕ್ಕಿ ಮಾಡಿಸೋದು, ಅದಕ್ಕಾಗಿ ಇಲ್ಲಿ ನೇಮಕಗೊಂಡ ಓವರ್ ಗ್ರೌಂಡ್ ವರ್ಕರ್ಸ್ ಜೊತೆ ಕೋಆರ್ಡಿನೇಟ್ ಮಾಡೋದು, ಹೈಬ್ರಿಡ್ ಉಗ್ರರನ್ನು ನೇಮಕ ಮಾಡಿಕೊಳ್ಳೋದು, ಇದೆಲ್ಲ ಕೆಲಸವನ್ನು ಜಮ್ಮು ಕಾಶ್ಮೀರದ ಭಾಗದಲ್ಲಿ ನಿಭಾಯಿಸ್ತಾ ಇದ್ದವನು ಇದೇ ಸೈಫುಲ್ಲಾ. ಅವನೀಗ ಕಾಡಲ್ಲಿ ಭದ್ರತಾ ಪಡೆಗಳ ಕಣ್ಣ ನಜರಿಗೆ ಬಿದ್ದಿದ್ದ. ಅಷ್ಟೇ, ಬುಲೆಟ್ಟುಗಳು ನುಗ್ಗೋದಿಕ್ಕೆ ಶುರು ಮಾಡಿದ್ವು. ಅಲ್ಲಿಂದಲೂ ವಾಪಸ್ಸು ಗುಂಡುಗಳು ನುಗ್ಗಿ ಬರ್ತಾ ಇದ್ವು. ಇಷ್ಟರಲ್ಲಿ ಒಬ್ಬನ ಬಾಯಿಂದ ಸಾವಿನ ಆವಾಜ್ ಬಂತು. ಯಾ ಅಲ್ಲಾ! ಅಷ್ಟೇ, ಇನ್ನಿಬ್ಬರಲ್ಲಿಂದ ತಪ್ಪಿಸ್ಕೊಂಡು ಓಡ್ ಹೋಗೋದಕ್ಕೆ ಶುರು ಮಾಡಿದ್ರು. ಅವರನ್ನು ಕೂಡ ಭದ್ರತಾ ಪಡೆಗಳು ಹೊಡೆದು ಕೆಡವಿದ್ವು. ಆ ನಂತರ ಸತ್ತವರನ್ನು ಗುರುತಿಸುವ ಕೆಲಸ ನಡೀತು. ಬೇಟೆ ಮಿಸ್ ಆಗಿರಲಿಲ್ಲ. ಸೈಫುಲ್ಲಾ ನೆಲ ಕಚ್ಚಿದ್ದ. ಅವನ ಜೊತೆಗೆ ಬಾಷಾ ಹಾಗೂ ಫರ್ಮಾನ್ ಅನ್ನೋ ಇನ್ನಿಬ್ಬರನ್ನು ಕೂಡ ಗುರುತಿಸಲಾಯಿತು. 3 ಜನ ಭಾರತೀಯ ಸೇನೆಗೆ ತುಂಬ ದಿನಗಳಿಂದ ಬೇಕಾದವರಾಗಿದ್ದರು. ಈ 3 ಜನರ ಮೇಲೆ ಬಹುಮಾನ ಘೋಷಣೆಯಾಗಿತ್ತು. ಪ್ರತಿಯೊಬ್ಬರ ತಲೆಗೆ 5-5 ಲಕ್ಷ. ಈಗ 3 ಹೆಣಗಳು ಕಿಶ್ತ್ವಾರದ ಕಾಡಲ್ಲಿ ಬಿದ್ದಿದ್ವು. ಗೆಳೆಯರೆ, ಸೈಫುಲ್ಲಾನ ಸಾವಿದೆ ನೋಡಿ, ಇದು ಜೈಷ್ಗೆ ಸದ್ಯದ ಮಟ್ಟಿಗೆ ದೊಡ್ಡ ಹೊಡೆತಾನೆ. ಇನ್ನವರನ್ನು ಹೊಡೆದು ಕೆಡವಿದ ಸ್ಥಳದಲ್ಲಿ ಇವರಲ್ಲದೆ ಇನ್ನೂ ಒಂದಷ್ಟು ಮಂದಿ ಇದ್ರ. ತನಿಖೆ ಮತ್ತು ಹುಡುಕಾಟ ಶುರುವಾಗಿದೆ. ಯಾಕೆಂದ್ರೆ ಆ ಸ್ಥಳದಲ್ಲಿ ಅಪಾರ ಪ್ರಮಾಣದ ಆಯುಧಗಳ ಡಂಪ್ ಸಿಕ್ಕಿದೆ. ಒಂದಷ್ಟು ಮ್ಯಾಪ್ಗಳು ಅಲ್ಲಿ ಸಿಕ್ಕಿವೆ. ಹಾಗೆ ಅವರು ಏನೇನೋ ಬರ್ಕೊಂಡಿದ್ದ ಡೈರಿಗಳು ಸಿಕ್ಕಿವೆ. ಸೊ ಅಲ್ಲಿ ಇನ್ನೂ ಒಂದಷ್ಟು ಜನ ಇದ್ದಿರಬೇಕು, ಅಥವಾ ಅಲ್ಲಿನ ಆಯುಧಗಳನ್ನು ಈಗಾಗಲೇ ಗಡಿ ದಾಟಿ ಬಂದವರಿಗೆ ತಲುಪಿಸುವ ತಯಾರಿಯನ್ನು ಇವರಲ್ಲಿ ಮಾಡ್ತಾ ಇದ್ದಿರಬೇಕು. ಅಂತೂ ಈ 3 ಜನರನ್ನು ಹೊಡೆದು ಕೆಡುವ ಮೂಲಕ ಒಂದು ದೊಡ್ಡ ಅನಾಹುತವನ್ನು ಭಾರತೀಯ ಯೋಧರು ತಪ್ಪಿಸಿದಂತಾಗಿದೆ. ಅಷ್ಟೇ ಅಲ್ಲ, ಅಲ್ಲಿ ಸಿಕ್ಕ ಡೈರಿ, ಅದರಲ್ಲಿನ ವಿವರಗಳ ಬಗ್ಗೆ ಕೂಡ ಈಗ ಜಾಲಾಡೋದಕ್ಕೆ ಶುರು ಮಾಡ್ತಾರೆ. ಇದು ಕಾಶ್ಮೀರದಲ್ಲಿ ಉಗ್ರರ ಒಂದಷ್ಟು ಲಿಂಕ್ಗಳನ್ನು ಬಹಿರಂಗಪಡಿಸಬಹುದು. ಹಾಗೆ ಎಷ್ಟು ಜನ ಬಂದಿದ್ದಾರೆ, ಎಷ್ಟು ಜನ ಬರ್ತಾ ಇದ್ದಾರೆ, ಎಲ್ಲಿಂದ ಇವರನ್ನ ಲಾಂಚ್ ಮಾಡಲಾಗ್ತಾ ಇದೆ, ಪಾಕಿಸ್ತಾನದಲ್ಲಿ ಇವರ ಅಬೂಜಾನುಗಳು ಯಾರು, ಕಾಶ್ಮೀರದಲ್ಲಿನ ಮಾಮೂಜಾನುಗಳು, ಚಾಚಾಜಾನುಗಳು ಯಾರು ಅನ್ನೋದು ಕೂಡ ಇನ್ನು ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ಇದು ಗೆಳೆಯರೆ, ಜುಮ್ಮಾಕೆ ದಿನ್ ಜಮ್ಮು ಕಾಶ್ಮೀರದಲ್ಲಿ ನಡೆದ ರಾಜಬೇಟೆಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.